ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್ ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನದ ನಂತರ ಬ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಗ್ಯಾಪ್ ಕೊಟ್ಟಿದ್ದೆ. ಶಾರ್ಟ್ಸ್ ವೀಡಿಯೋಸ್ಗಳು ಮಾತ್ರ ಹಾಕ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ವಿಡಿಯೋಗಳಷ್ಟೇ ಆಗ್ತಾಯಿದೆ. ಇವತ್ತು ಲಾಂಗ್ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅಂದರೆ ನೋಡಿರ್ತೀರ ತಮ್ಲೈನು, ನನ್ನ ಈ ಒಂದು ಮಾತುಗಳು ಅಂದರೆ ಏನು ಇನ್ಸ್ಪಿರೇಷನ್ ಆದರೂ ತೊಗೋಬೋದು, ಅಥವಾ ಓವರ್ ಆ್ಯಕ್ಟಿಂಗ್ ಅಂತನಾದ್ರೂ ತೊಗೋಬೋದು. ಏನು ನಿಮಗೆ ಯಾವುದು ಹಿಂಗೆ ಅನಿಸುತ್ತೋ ಹಂಗೆ ತೊಗೊಬೋದು. ನನ್ನ ರಿಯಲ್ ಫ್ಯಾಕ್ಟ್, ನನ್ನ ರಿಯಲ್ ಲೈಫ್ನ ಇವತ್ತು ನಾನು ಶೇರ್ ಮಾಡ್ಕೊಟ್ಟಿದ್ದೀನಿ. ಇವಾಗ ಜಸ್ಟ್ ಸಂಡೇ ಇವತ್ತು ಸ್ಲೋಲಿ ಡೇನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಹುಡುಗಿರ್ದು ಇದ್ದೇ ಇರುತ್ತಲ್ಲ ಮಂತ್ಲಿ, ಅದು ಬೇರೆ ಇವತ್ತು. ಸೊ ಹಾಗಾಗಿ ದಿನ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇವರಿಬ್ಬರಿಗೂ ಸ್ನಾನ ಮಾಡಿಸ್ತೀನಿ. ಅಷ್ಟರಲ್ಲಿ ಅವ್ರ ಅಪ್ಪ ಟಿಫನ್ ತರಕ್ಕೆ ಹೋಗಿದ್ದಾರೆ. ಇವತ್ತು ಹೊರಗಡೆ ಟಿಫನ್ ತಿಂತಿದ್ದೀವಿ. ಜಾಸ್ತಿ ಮನೇಲೇ ಯಾವಾಗಲೂ ಪ್ರಿಫರ್ ಮಾಡೋದು, ಮನೇಲೇ, ಹೊರಗಡೆ ಮಾಡೋದೇ ಇಲ್ಲ. ಆಮೇಲೆ ಇವತ್ತು ಬೇರೆ ನನಗೆ ಸ್ವಲ್ಪ ಎದ್ದ ತಕ್ಷಣ ಹಿಂಗೆ ಆಗ್ಬಿಡ್ತಲ್ಲ, ಸ್ವಲ್ಪ ಎದ್ದ ತಕ್ಷಣ ಹಂಗೆ ಆಗ್ಬಿಟ್ಟು ಸ್ವಲ್ಪ ಬೇಜಾರು. ಹಾಗಾಗಿ ಏನು ಒಂದು ಇಡ್ಲಿ, ಏನಾದರೂ ಒಂದು ದೋಸೆ ಏನಾದರೂ ತೊಗೊಂಬರಪ್ಪ, ಲೈಟಾಗಿ ತೊಗೊಂಬ, ಏನು ಜಾಸ್ತಿ ಬೇಡ. ಮಧ್ಯಾಹ್ನಕ್ಕೆ ನಾನೇ ಬೇರೆ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇವಾಗ ಏನು ತರ್ತಾರೆ ಗೊತ್ತಿಲ್ಲ. ಅಷ್ಟರಲ್ಲಿ ಇವರಿಬ್ಬರನ್ನ ಸ್ನಾನ ಮಾಡಿಸ್ಬೇಕು. ಅದಕ್ಕೋಸ್ಕರ ಈ ಅವತಾರದಲ್ಲಿ ಕೂತಿದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಸೊ ನನ್ನ ಒಂದು ರಿಯಲ್ ಫ್ಯಾಕ್ಟ್ ಏನಿದೆ, ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಫ್ರೆಂಡ್ಸ್, ನನಗೆ ಒಂದು ಅಲ್ಲಿ ಬಿತ್ತು, ಆಮೇಲೆ ಇನ್ನೊಂದು ಅಲ್ಲಾಡ್ತೈತಿಲ್ಲಿ. ಅಮ್ಮಗೆ ಇವಾಗ 7 ರನ್ನಿಂಗ್ ಇದೆ, ಅಂದರೆ 6th ಕಂಪ್ಲೀಟ್ ಆಗಿದೆ. ಹಾಗಾಗಿ 7 ರನ್ನಿಂಗ್ ಇರೋದ್ರಿಂದ ಟೀತ್ಸ್, ಹಲ್ಲು, ಹಲ್ಲು ಬೀಳ್ತಾ ಇದೆ. ಅಂದರೆ ಹಲ್ಲು ಬಿದ್ದು ಶಾಶ್ವತ ಹಲ್ಲು ಹೂಡೋ ಟೈಮ್ನು ಮೊಗ್ಗೆ ನಡೀತಾ ಇದೆ. ಹಾಗಾಗಿ ಅವನು ಹಲ್ಲೆಲ್ಲ ಬೀಳ್ತಾ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ಲಾಲ್ ಬಕೆಟ್. ವಿಚಿತ್ರ ಯಪ್ಪ ಆ ಒಂದು ಸಿಚುವೇಶನ್ ಅಂತೂ. ಪಾಪ ಅವನಿಗೆ ಒಂದೊಂದ್ಸತಿ ಊಟ ಮಾಡೋದಕ್ಕಾಗಲ್ಲ. ಮತ್ತು ನಮಗೆ ಅಂತೂ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಲ್ಲು ನಮಗೆ ಒಂದೊಂದ್ಸಲಿ ಇರಿಟೇಟ್ ಆಗಿಬಿಡುತ್ತೆ, ಒಂದೊಂದ್ಸಲಿ ಬೇಜಾರಾಗುತ್ತೆ. ಸೊ ಫ್ರೆಂಡ್ಸ್, ಇಬ್ರಿಗೂ ಕೂಡ ಸ್ನಾನ ಮಾಡಿಸ್ದೆ. ಆಮೇಲೆ ನಮ್ಮ ಮನೆಯವರು ಕೂಡ ನಾಷ್ಟ ತೊಗೊಂಬಂದರು. ಸಿಂಪಲಾಗಿ ದೋಸೆ ಮತ್ತು ಇಡ್ಲಿ ತೊಗೊಬನ್ನಿ ಅಂತ ಹೇಳಿದ್ನಲ್ಲ, ಅದನ್ನೇ ತೊಗೊಂಬಂದಿದ್ರು. ಮತ್ತು ತೂತೊಡೆ ಮತ್ತು ಗೋಲಿ ಬಜ್ಜಿ. ಗೋಲಿ ಬಜ್ಜಿ ಮಂಗಳೂರು ಸೈಡ್ ಫೇಮಸ್, ಯಾವಾಗೂ ಮಾಡ್ತಾರಲ್ಲ ಆ ಥರದ್ದು. ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಅದನ್ನು ತೊಗೊಂಬಂದಿದ್ರು. ಯಾವಾಗೂ ಔಟ್ಸೈಡು ತೊಗೊಂಬರಲ್ಲ, ಔಟ್ಸೈಡ್ ತಿನ್ನಲ್ಲ, ತುಂಬ ಮನೆಯಲ್ಲೇ ತಿನ್ನೋ ಅಂಥದ್ದು. ಸೊ ತಂದಾಗ ವಡೆನೂ ಕೂಡ ಅದರಲ್ಲಿ ಪ್ಲಸ್ ಆ್ಯಡ್ ಆಗೇ ಇರುತ್ತೆ, ಯಾಕಂದರೆ ಯಾವಾಗೂ ತರಲ್ವಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ನನ್ನ ಒಂದು ಲೈಫಲ್ಲಿ ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಏನು ನಡೀತಾ ಇದೆ, ನನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನ ಒಂದಷ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ ಕೂಡ ಆಗ್ಬೋದು, ಅಥವಾ ಅವ್ರ ಮೈಂಡ್ ಕೂಡ ಸರಿ ಹೋಗ್ಬೋದು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನೇನು ಇದನ್ನ ಫಸ್ಟಿಗೆ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಇದು ನನ್ನ ಲೈಫಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಅಥವಾ 3 ಮಂತ್ಸ್ ಆಗಿರ್ಬೋದು ಈ ಒಂದು ಚೇಂಜಸ್ಸು. ಸೊ ಅಂದರೆ ಮದುವೆ ಆದಮೇಲಿಂದ ಯಾವುದೇ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ BCom ಮಾಡಿದ್ದೀನಿ, ಯಾವುದೇ ಕೆಲಸಕ್ಕೆ ಹೋಗ್ತಿರಲಿಲ್ಲ, ಮನೇಲೇ ಇದ್ದೆ. ಅಂದರೆ ಮಕ್ಕಳು ಇಟ್ಕೊಂಡು ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಮನೆಯಲ್ಲಿ ಸಪೋರ್ಟಿವ್ ಆಗಿದ್ದು ಬೇರೆ ಯಾರಾದರೂ ನೋಡಿಕೊಂಡ್ರೆ ನಾವು ಹೋಗ್ಬೋದು. ಬಟ್ ಯಾರೂ ಇಲ್ಲ ಅಂತ ಅಂದರೆ ನಾವು ಹೋಗೋದಕ್ಕೆ ಆಗಲ್ಲ, ಎಷ್ಟೇ ಓದಿದ್ರು ಅಷ್ಟೇ. ಈ ಆನ್ಲೈನ್ ಒಂದು ಕೆಲಸಗಳು ಅದೆಲ್ಲ ಮಾಡೋಣ ಅಂತ ಹೇಳಿದ್ರೆ ಎಷ್ಟೋ ನಡೀತಾ ಇರೋದೆಲ್ಲ ಬರೀ ಸ್ಕ್ಯಾಮ್ಗಳೇ. ಎಷ್ಟೋ ಸ್ಕ್ಯಾಮ್ಗಳಿಂದ ಎಷ್ಟೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಬೇಡ, ಸಾವಿರಾರು ರೂಪಾಯಿ ಎಷ್ಟೋ ಜನ ಕಳ್ಕೊಂಡಿದ್ದಾರೆ.
ಸೊ ಎಲ್ಲ 100 ರೂಪಾಯಿಗೆ ಕೂಡ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ. ಸೊ ಸುಮ್ಮನೆ ಆನ್ಲೈನಲ್ಲೆಲ್ಲ ಹೋಗಿ ಯಾರ ಹತ್ರ ಎಲ್ಲ ಸ್ಕ್ಯಾಮ್ ಆಗಿ ದುಡ್ಡು ಕಳ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ. ಯಾವುದು ಟ್ರಸ್ಟೆಡ್ ಅಂತಲೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಆನ್ಲೈನ್ ಇದು ವರ್ಕಿಂಗಿಗೆ ನಾನು ಯಾವುದಕ್ಕೆ ಅಪ್ರೋಚ್ ಮಾಡಿರಲಿಲ್ಲ, ಅಂದರೆ ಕೈ ಹಾಕಿರಲಿಲ್ಲ, ನೋಡಿರಲಿಲ್ಲ. ಇದ್ರೂ ಕೂಡ ನಾನು ಅದನ್ನು ಟ್ರೈ ಕೂಡ ಮಾಡಿರಲ್ಲ. ಬಟ್ ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಹಾಗಾಗಿ ಸೊ ನಾವು ನೋಡ್ತಾ ಇರೋದು ಸರೌಂಡಿಂಗಲ್ಲಿ ಇರೋದು ಅದೇ ರೀತಿ ಇದೆ. ಹಾಗಾಗಿ ಸುಮ್ಮನೆ ಯಾಕೆ ಬೇಕಪ್ಪ ಅಂತ ಹೇಳಿಬಿಟ್ಟು ನಾನು ಅದನ್ನು ಇದೇ ಮಾಡಲ್ಲ. ಬಟ್ ನನಗೆ ತುಂಬ ಫೀಲ್ ಇತ್ತು. ಆವಾಗ ಒಂದ್ಸಲಿ ನನ್ನ ಫ್ರೆಂಡ್ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ, ನಾವೇನು BCom ಮಾಡಿಬಿಟ್ಟು ಮದುವೆ ಆಗಿ ಮಕ್ಕಳಾಗಿ ಅವ್ರು ಅಂಡು ತೊಳ್ಕೊಂಡಿದ್ದೀವಿ ಅಂತ ಈ ರೀತಿ ಎಲ್ಲ ಮಾತಾಡ್ಕೊಂಡಿರೋದು ಉಂಟು. ಸೊ ಏನು ಮಾಡೋದಪ್ಪ, ನೋಡ್ತಾನೆ 7 ವರ್ಷ ಆಗೇ ಹೋಯ್ತು ಮದುವೆ ಆಗಿ, ಏನೂ ಮಾಡ್ತಾಯಿಲ್ಲ. ಬಟ್ ಇವಾಗ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಇಬ್ಬರು ದುಡಿದ್ರೆ ಮಾತ್ರನೇ ಜೀವನ ಮಾಡೋಕ್ಕಾಗೋದು. ಬಟ್ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟಿವ್ ತುಂಬಾ ಇದೆ, ಚೆನ್ನಾಗೇ ಇದ್ದೀವಿ. ಬಟ್ ಆದರೆ ಡೊನೇಷನ್ ಅನ್ನೋದು, ಸ್ಕೂಲ್ ಮಕ್ಕಳ ಡೊನೇಷನ್ ಅನ್ನೋದು ಇದೆಯಲ್ಲ, ಯಪ್ಪ ದೇವ್ರೆ, ಲಕ್ಷ ಕಟ್ಟಬೇಕು ಫ್ರೆಂಡ್ಸ್. 1ನೇ ಕ್ಲಾಸ್, ಇನ್ನು ನನ್ನ ಮಗ ಇನ್ನೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್. ಈಗ ಅವನಿಗೆ ಫೀಸ್ ಬಂದುಬಿಟ್ಟು 1,40,000, 1,40,000 ವರ್ಷಕ್ಕೆ. ಈಗ ಅಡ್ಮಿಷನ್ ಸೇರಿ, ಅಡ್ಮಿಷನ್ 70, ಅಡ್ಮಿಷನ್ 70 ಮತ್ತು ಇನ್ನೊಂದು ಫೀಸ್ ಬಂದು 70. ನೆಕ್ಸ್ಟ್ ಇಯರ್ಗೆ 10th ಇನ್ನು ಅಡ್ಮಿಷನ್ ಇರಲ್ಲ, ಆವಾಗ 70 ಅಂತ ಹೇಳಿದ್ದಾರೆ. ಅದರಲ್ಲೂ ಮಧ್ಯ ಅದನ್ನು ಇನ್ಕ್ರೀಸ್ ಮಾಡ್ತಾರೆ. 70 ಇರೋದು 80, 90 ಆಗ್ತಾ ಹೋಗುತ್ತೆ. ಜೊತೆಗೆ ಬೇರೆ ಟೈ, ಬೆಲ್ಟು, ಶೂಸು, ಯೂನಿಫಾರ್ಮ್ಸು, ಬುಕ್ಸು ಎಲ್ಲ ಕೂಡ ಪ್ಯಾಕೇಜ್ ಅಲ್ಲೇ ಕೊಡ್ತಾರೆ, ಸಪ್ರೇಟ್ ದುಡ್ಡು. ಅದಕ್ಕೂ ಕೂಡ ಈ ಒಂದು 1,40,000 ಏನು ಕಟ್ಟಿದ್ದೀವೋ ಅದನ್ನು ಬಿಟ್ಟು ವೆಹಿಕಲ್, ಬಸ್ ಚಾರ್ಜು, ಏನು ಅವನಿಗೆ ಸ್ಕೂಲ್ ವ್ಯಾನ್ ಫೆಸಿಲಿಟೀಸು, ಬಸ್ ಫೆಸಿಲಿಟೀಸ್ ಬೇಕು ಅಂದರೆ ಅದಕ್ಕೆ ಬೇರೆ 25,000 ಇಯರ್ಲಿ, ಅದು ಬೇರೆ. ಸೊ ಇಷ್ಟೆಲ್ಲ ಖರ್ಚು, ಜೊತೆಗೆ ಮನಿ ಮೇಂಟೆನೆನ್ಸು. ಈ ಒಂದು ಬೆಂಗಳೂರಲ್ಲಿ ಕಾಸ್ಟ್ಲಿ ಜೀವನದಲ್ಲಿ ಏನು ಕೂಡ ಸಾಧ್ಯನೇ ಆಗಲ್ಲ. ಬರೀ ನಾವು ದುಡಿಯೋದು ಮತ್ತು ಮಕ್ಕಳನ್ನ ಓದಿಸೋದು ಇದೇ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನನಗೆ ಅದೆಲ್ಲ ಮೇಂಟೈನ್ ಆಗ್ತಾ ಇದೆ. ಬಟ್ ಆದರೆ ಮನೇಲಿ ನಾನು ಕೂಡ ಸುಮ್ಮನೆ ಕೂತಿರ್ತೀನಿ. ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಕೂತಿರೋದಿಲ್ಲ. ಈ ಒಂದು ಸೋಷಿಯಲ್ ಮೀಡಿಯಾಗೆ ಬಂದು ನಾನು ಆಲ್ರೆಡಿ 5 ಇಯರ್ಸ್ ಆಗ್ತಾ ಇರ್ಬೋದು. ಏನು ಅರ್ನಿಂಗ್ ಮಾಡಿದರೆ ಅದರಲ್ಲಿ ಒಂದು 2 ಸಲ 3 ಸಲ ನನಗೆ ಪೇಮೆಂಟ್ ಬಂದಿರ್ಬೋದು ಯೂಟ್ಯೂಬಿಂದ ಅಷ್ಟೇ. ಅದೇ ಒಂದು ವ್ಯೂಸ್ಗಳು ಹೆಂಗೆ ಹೋಗುತ್ತೋ ಹಾಗೆ ನಮಗೆ ಪೇಮೆಂಟ್ ಬರುತ್ತೆ. ಅದು ಕೂಡ 6 ತಿಂಗ್ಳಿಗೆ ಒಂದ್ಸಲಿ, 3 ತಿಂಗ್ಳಿಗೆ ಒಂದ್ಸಲಿ, ಆ ರೀತಿ ಪೇಮೆಂಟ್ ಬರುತ್ತೆ ಯೂಟ್ಯೂಬಿಂದ. ತುಂಬ ಜಾಸ್ತಿ ವ್ಯೂಸು ಚೆನ್ನಾಗಿ ಹೋದರೆ ಮಾತ್ರನೇ ಮಂತ್ಲಿ ಪೇಮೆಂಟ್ ಆಗೋವಂಥದ್ದು. ಸೊ ಹಾಗಾಗಿ ಇದೆಲ್ಲ ಯೋಚನೆ ಮಾಡಿ ನಾನು BCom ಓದಿದ್ದೀನಪ್ಪ, ನನಗೆ ಬೇಕಾಗಿರೋ ಅಂಥದ್ದು, ನನಗೆ ಸರಿ ಹೊಂದೋಂಥ ಕೆಲಸನೇ ನನಗೆ ಬೇಕು, ಆ ಥರದ್ದೇ ನನಗೆ ಬೇಕು ಅಂತ ನಾನು ಕಾಯ್ಕೊಂಡು ಕೂತಿದ್ದಿದ್ರೆ ನಾನು ಇವಾಗ ಏನು ಮಾಡ್ತಾ ಇದ್ದೀನೋ ಅದನ್ನು ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ. ಬಟ್ ನಮ್ಮನೆ ಹತ್ರ ಇರೋರು ಟೈಲರಿಂಗ್ ಮಾಡ್ತಾರೆ. ಅವ್ರ ಹತ್ರ ನಾನು ಈ ಸ್ಯಾರಿಯನ್ನು ಇಸ್ಕೊಂಡು, ಅಂದರೆ ಫಾಲ್ಸ್ ಹಾಕುವಂಥದ್ದು ನೋಡ್ತಾ ಇರ್ಬೋದು ನೀವು. ಫಾಲ್ಸ್ ಹಾಕುವಂಥದ್ದು, ಏನಪ್ಪ ಇಷ್ಟೊಂದೆಲ್ಲ ಮಾತಾಡ್ತಾಳೆ, ಇಷ್ಟೊಂದೆಲ್ಲ ಕೂಯ್ತಾವಳೆ ಅಂತ ಅಂದ್ಕೊಬೋದು. ಬಟ್ ಹೆಣ್ಮಕ್ಳು ಏನಾದರೂ ಒಂದು ಕೆಲಸ ಕೈಯಲ್ಲಿ ಇರಲೇಬೇಕು, ಇದ್ರೇ ಚೆಂದ. ಯಾವುದೊಂದು ಟೈಮಲ್ಲೂ ಎಷ್ಟೇ ನಿಮಗೆ ಸಪೋರ್ಟಿವ್ ಹಸ್ಬೆಂಡ್ ಇದ್ರೂ ಅನಿಸುತ್ತೆ ಹೆಣ್ಮಕ್ಳಿಗೆ ನಾನೊಂದು ಜಾಬ್ ಮಾಡಬೇಕಿತ್ತು, ಹೋಗಬೇಕಿತ್ತು ಅಂತ ಅನಿಸುತ್ತೆ. ಸಾಕಷ್ಟು ಹೆಣ್ಮಕ್ಳಿಗೆ ಅನಿಸುತ್ತೆ. ನನಗೆ ಇವಾಗ ಈ ಫಾಲ್ಸ್ ಏನಾಗ್ತಾ ಇದೀನೋ ಅದಕ್ಕೆ 10 ರೂಪಾಯಿ ಕೊಡ್ತಾರೆ. ಅವರು ಫಾಲ್ಸ್ನ ಅಟ್ಯಾಚ್ ಮಾಡಿಕೊಡ್ತಾರೆ, ನಾನು ಈ ರೀತಿ ಎಮ್ಮಿಂಗ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೆ 10 ರೂಪಾಯಿ ಕೊಡ್ತಾರೆ. ಜೊತೆಗೆ ಬ್ಲೌಸ್ ಕೂಡ ನಾನು ಹುಕ್ಸ್ ಹಾಕೋದನ್ನ ಕಲ್ತಿದ್ದೀನಿ. ನಾನು ಯಾವುದೇ ಬೇರೆ ಕಡೆ ಟೈಲರಿಂಗ್ ಕ್ಲಾಸ್ಗಾಗಿರ್ಬೋದು ಏನಕ್ಕೂ ಹೋಗಿಲ್ಲ. ನಿಜ ನಾನು ಥ್ಯಾಂಕ್ಫುಲ್ ಹೇಳಬೇಕು ಅಂದರೆ ನಮ್ಮ ಮನೆ ಹತ್ರ ಇರೋರು ಟೈಲರಿಂಗ್ ಏನು ಮಾಡ್ತಾರೋ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಹೇಳಬೇಕು. ಯಾಕಂದರೆ ಅವರೇ ನನಗೆ ಹೇಳ್ಕೊಟ್ಟಿದ್ದು. ನಾನೊಂದು ಬ್ಲೌಸು ಪೀಸ್ ಇಟ್ಕೊಂಡು ನಾನು ಕಲ್ತಿದ್ದು. ಅದರಿಂದನೇ ನಾನು ಅವ್ರ ಹತ್ರ ಹೇಳಿಸ್ಕೊಂಡು ನಾನೇ ಮನೇಲಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗೆ ಕಲಿತು, ಆಮೇಲೆ ಒಂದು ಬ್ಲೌಸ್ ಕೊಟ್ಟರೆ ಅದಕ್ಕೆ ಎಮ್ಮಿಂಗು ಮತ್ತು ಹುಕ್ಸ್ ಹಾಕೋದು, ಮತ್ತು ಹುಕ್ಸು ಮನೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕುವಂಥದ್ದು ಎಲ್ಲ ಹೆಮ್ಮಿಂಗು, ಹುಕ್ಸು ಮತ್ತು ಹುಕ್ಸ್ ಮನೆ ಎಲ್ಲ ಹಾಕಿ ಅದಕ್ಕೂ ಕೂಡ 10 ರೂಪಾಯಿ ಕೊಡ್ತಾರೆ. ಅವರೇ ಥ್ರೆಡ್ಸ್ ಕೊಡ್ತಾರೆ, ಅವರೇ ನೀಡ್ಲು ಕೊಡ್ತಾರೆ ಮತ್ತು ಬ್ಲೌಸ್ ಕೊಡ್ತಾರೆ. ನಮ್ಮದು ಏನೇ ಒಂದು ಖರ್ಚು ಬೀಳಲ್ಲ.
ಅದಕ್ಕೆ. ಸೊ ಹಾಗಾಗಿ ಅವರು 10 ರುಪೀಸ್ ಕೊಡ್ತಾರೆ. ಒಂದು ಫಾಲ್ಸ್ ಹಾಕೋದಕ್ಕೆ 10 ರುಪೀಸು, ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೂ ಕೂಡ 10 ರುಪೀಸ್ ಕೊಡ್ತಾರೆ. ಸೊ ನಾನು ಎರಡೂ ಕೂಡ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ನಾನು ತುಂಬ ಫಾಸ್ಟಾಗಿ ಫಾಲ್ಸ್ ಹಾಕೋದನ್ನ ಮಾಡ್ತೀನಿ. ಬಟ್ ಬ್ಲೌಸು ನನಗೆ ಸ್ವಲ್ಪ ನಿಧಾನ, ಅಂದರೆ ಕಲಿತಾ ಇದ್ದೀನಲ್ವ. ಸೊ ಬೇರೆಯವ್ರ ಬ್ಲೌಸ್ ಇಸ್ಕೊಂಡಿರ್ತೀವಿ, ಅದು ಒಂಚೂರು ಏನೂ ಆಗಬಾರ್ದು, ಅಷ್ಟು ನೀಟಾಗಿ ಮಾಡಿಕೊಡ್ಬೇಕು. ಏನು ಮಾಡಿದ್ರು ಕೂಡ ಸ್ವಲ್ಪ ಪರ್ಫೆಕ್ಟಾಗಿರಬೇಕು, ನಿಧಾನ ಆದರೂ ಪರವಾಗಿಲ್ಲ ಅನ್ನೋ ಥರ ಮಾಡ್ತೀನಿ. ಬಟ್ ಅವರು ನನಗೆ ಹೇಳ್ಕೊಟ್ಟಿರೋದು ಹಾಗೇ, ಏನು ಮಾಡಿದ್ರು ನಿಧಾನ ಆದರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ಮಾಡು ಅಂತ. ಸೊ ಹಾಗಾಗಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಯಾವುದಾದ್ರೂ ಒಂದು ವೀಡಿಯೋಸ್ ಹಾಕ್ತಾನೆ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ಹಿಂದೆನೂ ಕೂಡ ಅಷ್ಟೇ ಶ್ರಮ ಇರುತ್ತೆ. ನಾನು ಒಂದು ವೀಡಿಯೋ ಹಾಕ್ತೀನಿ ಅಂದರೆ ಅದಕ್ಕೊಂದು ದಿನ ಎಲ್ಲ ಶ್ರಮ ಬಿದ್ದಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದನ್ನು ಕೂಡ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ಮನೆ ನೋಡ್ಕೊತೀನಿ ಅಲ್ವಾ, ಮನೆಯ ಮಕ್ಕಳನ್ನ ನೋಡ್ಕೊತೀನಿ, ಜೊತೆಗೆ ಫಾಲ್ಸ್ ಹಾಕ್ತೀನಿ, ಬ್ಲೌಸು ಕೂಡ ಮಾಡ್ತೀನಿ, ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನಗೇನು ಅನಿಸುತ್ತೆ, ಹೆಣ್ಮಕ್ಳು ಯಾವಾಗೂ ಬ್ಯುಸಿ ಇರಬೇಕು, ಬ್ಯುಸಿ ಇದ್ರೇ ಚೆಂದ. ನನಗೆ ಇನ್ನಷ್ಟು ಬ್ಯುಸಿ ಆಗೋಕ್ಕೂ ತುಂಬ ಇಷ್ಟ. ಇನ್ನಷ್ಟು ಐಡಿಯಾಸು ನನಗಿದೆ, ನಾನು ಒಂದಷ್ಟು ಐಡಿಯಾಗಳು ಅಂದ್ಕೊಂಡಿದ್ದೀನಿ. ಅದನ್ನು ಇವಾಗಲೇ ಸ್ವಲ್ಪ ದಿನಗಳಲ್ಲೇ ಕಾರ್ಯರೂಪಕ್ಕೆ ತರ್ತೀನಿ. ಅದು ಏನು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಸ್ವಲ್ಪ ಐಡಿಯಾಸ್ ಬರ್ತಾ ಇದೆ ಇವಾಗ. ಸೊ ಏನೋ ಒಂದು ಮಾಡಿದ್ರೇ ನಮಗೆ ಇನ್ನೊಂದು ಐಡಿಯಾ ಬರೋ ಅಂಥದ್ದು. ಏನೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಮಗೆ ಬ್ಲ್ಯಾಂಕೆ, ಏನೂ ಕೂಡ ತೋರಿಸಲ್ಲ. ಹಾಗಾಗಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕೂಡ ಬೇಕು. ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ದಿನಚರಿ, ನನ್ನ ಲೈಫ್ ಸ್ಟೈಲು ಏನಿದೆಯೋ, ನಾನು ಏನಿದೀನೋ ಅದನ್ನೇ ನಾನು ತೋರಿಸೋವಂಥದ್ದು. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಫ್ಯಾಮಿಲಿಗೆ ಯಾರಿಗೂ ಕೂಡ ನಾನು ಹೇಳೇ ಇರಲಿಲ್ಲ. ಇದರಿಂದ ಅವ್ರಿಗೂ ಕೂಡ ಗೊತ್ತಾಗ್ಬೋದು ವೀಡಿಯೋಸ್ ನೋಡಿದಾಗ. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋವಂಥದ್ದು. ಸೊ ಹಾಗಾಗಿ ಇದ್ರ ಸಪೋರ್ಟು, ನನಗೆ ಸಪೋರ್ಟು ಬೇಕು, ಮತ್ತಷ್ಟು ಸಪೋರ್ಟ್ ಬೇಕು, ಮತ್ತಷ್ಟು ಬ್ಯುಸಿ ಆಗಬೇಕು ನಾನು. ಇನ್ನೂ ಒಂದಷ್ಟು ಐಡಿಯಾಸ್ ಇದೆ, ಅದೆಲ್ಲ ನಿಮ್ಮ ಮುಂದೆ ನಾನು ತರ್ತೀನಿ. ಹಾಗೆಯೇ ಫ್ರೆಂಡ್ಸ್, ಎಷ್ಟೋ ನನ್ನ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾ ಇರ್ತೀರ. ಸೊ ತುಂಬ ನೆಗೆಟಿವ್ ಥಾಟ್ಸು, ಮತ್ತು ಏನು ಮಾಡೋದಕ್ಕಾಗಲ್ಲ, ಮತ್ತು ಇವಾಗ ಒಂದು ಆಫ್ಟರ್ ಡೆಲಿವರಿ ಏನಿದೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಹೆಣ್ಮಕ್ಳು ಯಾವಾಗಲೂ ಕೂಡ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಯಾವುದೇ ಒಂದು ಬೇರೆ ಥಾಟ್ಸ್ಗಳು ನಮಗೆ ಬರೋದಿಲ್ಲ. ಆದಷ್ಟು ಫ್ರೀ ಆಗಿರಿ, ಆದಷ್ಟು ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಲ್ರೆಡಿ ಎಷ್ಟೊಂದು ನಾನು ವೀಡಿಯೋಸ್ನ ಹಾಕಿದ್ದೀನಿ. ಅದ್ರ ಬಗ್ಗೆ ಏನಾದರೂ ವೀಡಿಯೋಸ್ ಬೇಕು ಮತ್ತಷ್ಟು ಅಂತ ಹೇಳಿದ್ರೆ, ಪಾಸಿಟಿವ್ ಥಿಂಕಿಂಗ್ ಆಗಿರ್ಬೋದು, ಬೇರೆ ಒಂದು ಆಫ್ಟರ್ ಡೆಲಿವರಿ ಆದಮೇಲೆ ನಿಮ್ಮ ಒಂದು ಥಾಟ್ಸ್ ಬಗ್ಗೆ ಆಗಿರ್ಬೋದು, ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೂ ಕೂಡ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೀರೆ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಒಂದು ದಿನಕ್ಕೆ 10 ಸೀರೆ ಮಾಡಿದ್ರು ನನಗೆ 100 ರೂಪಾಯಿ ಆಗುತ್ತೆ, ಇಲ್ಲ 10 ಬ್ಲೌಸ್ ಮಾಡಿದ್ರು 100 ರೂಪಾಯಿ ಆಗುತ್ತೆ. ಬಟ್ 10 ಬ್ಲೌಸ್ ಮಾಡೋದು ಅಷ್ಟು ನಾನು ಇನ್ನೂ ಇದಾಗಿಲ್ಲ. 10 ಸೀರೆ ಮಾಡುವಷ್ಟು ನಾನು ಇವಾಗ ಆಗುತ್ತೆ. 10 ಸೀರೆ ಮಾಡ್ಬೋದು ನಾನು ಒಂದು ದಿನಕ್ಕೆ. ಸೊ ಹಾಗಾಗಿ ಮಾಡ್ತಾ ಕಲಿತಾ ಹೋದರೆ ಯಾವುದೇ ವಿದ್ಯೆ ಕೂಡ ಬ್ರಹ್ಮ ವಿದ್ಯೆ ಆಗಿದ್ರೂ ಕೋತಿ ವಿದ್ಯೆ ಆಗಿಬಿಡುತ್ತಂತೆ. ಹಾಗಾಗಿ ಸೊ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಇದು ಇನ್ಸ್ಪಿರೇಷನ್ ಆಗಲಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ, ಸಾಕಷ್ಟು ವಿಷಯಗಳು ಶೇರ್ ಮಾಡ್ಕೊಬೇಕು, ಅದ್ರ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.